ಹಾಯ್ ಗೈಸ್, ನಾನೇ ಹೋಗಿದ್ದೀನಿ ಸಿದ್ಧಲಿಂಗೇಶ್ವರ ಥಿಯೇಟರ್ ಹತ್ರ. ಸಿದ್ಧಲಿಂಗೇಶ್ವರ ಎರಡು JP ನಗರ 6 ಫಾಸ್ಟ್ಗೆ ಬರುತ್ತೆ. ನಾಳೆ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದರ್ಶನ್ ಸರ್ ಅವರ ಸಿನಿಮಾ ಇದೊಂದೇ ಅಲ್ಲ, ತುಂಬಾ ರಿಲೀಸ್ ಆಗಿದೆ ಈ ಸಿನಿಮಾ ಥಿಯೇಟರ್ ಅಲ್ಲಿ. ಒಂದು ರಾಬರ್ಟ್ ಆಗಿರ್ಬೋದು, ಕಾಟೇರ್ ಆಗಿರ್ಬೋದು, ಅವೆಲ್ಲ ತುಂಬಾ ದೊಡ್ಡದಾಗಿ ಓಪನಿಂಗ್ ಪಡ್ಕೊಂಡಿದೆ. ಇಲ್ಲಿ ನಾಳೆ ರಿಲೀಸ್ ಆಗೋದಕ್ಕೆ 2-3 ದಿವಸ ಹಿಂದೆಯಿಂದಲೂ ಪ್ರಿಪರೇಷನ್ ನಡೀತಾ ಇದೆ. ನಿನ್ನೆನೂ ಅಷ್ಟೇ ಪಟಾಕಿ ಹೊಡೆಯೋದಾಗಿರ್ಬೋದು, ಲೈಟ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು, ದರ್ಶನ್ ಸರ್ ಅವರ ಕಟ್ಔಟ್ ಆಗಿರ್ಬೋದು, ಎಲ್ಲಾನು ಹಾಕೊಂಡು ಬಂದಿದ್ದಾರೆ. ಇವತ್ತು ಸಂಜೆನೆ ರಿಲೀಸ್ ಆದ್ರೂ ಆಗುತ್ತೆ, ಅಷ್ಟೊಂದು ಜನ ಸೇರಿದ್ದಾರೆ ಇವಾಗ್ಲೇನೆ. ನಾಳೆಗೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ ಕೇಳ್ಪಟ್ಟೆ. ಅದ್ರ ಜೊತೆಗೆ ತುಂಬಾ ಜನ ಇವಾಗ 5 ಗಂಟೆ ಸಂಜೆ 6 ಗಂಟೆ 7 ಗಂಟೆಗೆಲ್ಲ ತುಂಬಾ ಜನ ಬಂದು ಸೇರೋ ಸಾಧ್ಯತೆ ಇದೆ. ಹಾಡಾಗ್ಬೋದು ಅಥವಾ ಡ್ಯಾನ್ಸ್ ಆಗ್ಬೋದು. ನೀವು ಇವಾಗ ಕೇಳಿಸ್ತಾ ಇದೆ ಅವರ ದರ್ಶನ್ ಸರ್ ಡಿ ಬಾಸ್ ಅಂತ ಕೂಗ್ತಾ ಇರೋದು. ಸೊ ಬನ್ನಿ, ತುಂಬಾ ಜನ ಅವರ ಅಭಿಮಾನಿಗಳು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅದ್ರ ಜೊತೆಗೆ ನಾನು ಅಷ್ಟೇ ಇವತ್ತು ಬಂದಿದ್ದೀನಿ, ನಾಳೆನೂ ರಿವ್ಯೂ ತಗೊಳೋದಕ್ಕೆ ಬರ್ತೀನಿ. ಸಾಧ್ಯ ಆದ್ರೆ ಇವತ್ತು ಸಂಜೆನೆ ರಿವ್ಯೂ ತಗೊಳೋದಕ್ಕೆ ನೋಡ್ತೀನಿ. ಇವತ್ತು ಸಂಜೆ ರಿಲೀಸ್ ಆಗುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ. ಸೊ ಬನ್ನಿ ಗೈಸ್, ನೋಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಯೋಗಿ ಅಂತ. ಸರ್, ಯಾವ್ರವ್ ನೀವು? ಮಂಡ್ಯ ಸರ್. ಸರ್, ಮಂಡ್ಯದವ್ರಾ? ಮಂಡ್ಯದವರು ಸರ್. ಅದು ದರ್ಶನ್ ಸರ್ ಸಿನಿಮಾ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದೌದು ಸರ್. ನೀವು ನಾಳೆ ನೋಡ್ತೀರಾ? ಹೌದು ಸರ್, ನೋಡ್ತೀನಿ. ನೀವು ದರ್ಶನ್ ಸರ್ ಬುಕಿಂಗ್ ಇದೆ ಅಲ್ಲಿ 6 ಶೋಗೆ ಫಿಕ್ಸ್ ಮಾಡಿದೀರಾ? ಇವತ್ತೇ ರಿಲೀಸ್ ಆಗ್ತಿದ್ಯಾ? ಇಲ್ಲ, ನಾಳೆ. ಇವತ್ತು ಸಂಜೆ ನೋಡಿದ್ರೆ 2 ಸಿನಿಮಾ ದರ್ಶನ್ ಸರ್ ಒಂದ್ ದಿವಸ ಮುಂಚೆನೆ ರಿಲೀಸ್ ಆಗಿದೆ. ಅದೇ ರೀತಿ ಇದು ರಿಲೀಸ್ ಆಗುತ್ತೆ ಏನು ಅಂತ? ಇಲ್ಲ ಸರ್, 6:30 ಅಂತ ಹೇಳಿದ್ದಾರೆ. ನೀವು ಯಾವಾಗ್ಲಿಂದ ಅಭಿಮಾನಿ ಸರ್? ಸರ್, ನಾನು ಸಾರಥಿ ಫಿಲಂ ನೋಡಿದಾಗಿಂದ ಅಭಿಮಾನಿ. ಏನ್ ಅನಿಸ್ತಾ ಇದೆ ಸರ್? ಏನ್ ಹೇಳ್ಬೇಕು ಸರ್ ನಮ್ಮ ಬಾಸ್ ಬಗ್ಗೆ? ಏನು ಹೇಳಕ್ಕೆ ಆಗೋದಿಲ್ಲ, ಮಾತುಗಳೇ ಇಲ್ಲ ನಮ್ಮ ಬಾಸ್ ಬಗ್ಗೆ ಹೇಳೋದಕ್ಕೆ. ಅಷ್ಟು ಒಳ್ಳೆ ಮನ್ಸ. ಇದನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತಾ ಇದೆ ಇವಾಗ? ನಮ್ಮ ಬಾಸು ಹೊರಗಡೆ ಇರ್ಬೇಕಿತ್ತು ಅಂತ ಅನಿಸ್ತಾ ಇದೆ. ಸರ್, ನಿಮ್ಮ ಹೆಸರು? ಪ್ರವೀಣ್ ಅಂತ. ಸರ್, ಯಾವ್ರವ್ರು ನೀವು? ಶಿವಮೊಗ್ಗ ತೀರ್ಥಹಳ್ಳಿ. ಶಿವಮೊಗ್ಗ. ಸರ್, ಇದು ಯಾವ ತರ, ಯಾವಾಗ್ಲಿಂದ ನೀವು ದರ್ಶನ್ ಸರ್ ಅವರ ಅಭಿಮಾನಿ? ಚಿಕ್ಕ ವಯಸ್ಸಿಂದ ಸರ್. ಚಿಕ್ಕ ವಯಸ್ಸಿಂದ ದರ್ಶನ್ ಅವರೆಲ್ಲ ಸಿನಿಮಾ ನೋಡಿದ್ದೇವೆ. ಚಿಕ್ಕ ವಯಸ್ಸಿಂದ ರಿಯಲ್ ಆಗಿ ನೋಡಿದ್ದೀರಾ ದರ್ಶನ್ ಸರ್ನ? ರಿಯಲ್ ಆಗಿ ನೋಡಿಲ್ಲ, ದೂರದಿಂದ ನೋಡಿದ್ವಿ. ದೂರದಿಂದ ನೋಡಿದ್ವಿ. ಯಾವ ತರ ಇದೆ ಸರ್ ಸೆಲೆಬ್ರೇಷನ್ ಸಿನಿಮಾ? ಅದೇ ನನ್ಗೆ JP ನಗರ್ ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಸೆಲೆಬ್ರೇಷನ್ ನೋಡಿ ಆಶ್ಚರ್ಯ ಆಯ್ತು, ಖುಷಿ ಕೂಡ ಆಯ್ತು. ಯಾಕಂದ್ರೆ ನೀವು ನೋಡ್ತಿರ್ಬೋದು ಕಟ್ಔಟ್ ಯಾವ ರೇಂಜ್ ನಿಲ್ಸಿದಾರೆ ಅಂತ. ಸೊ ಒಳಗಡೆ ಒಂಥರ ದೇವಸ್ಥಾನದ ರೀತಿಯ ಸೆಟ್ ಅನ್ನ ಹಾಕಿ ಈಗಾಗಲೇ ಕಾರ್ಯಕ್ರಮ ಶುರುವಾಗಿದೆ. ಒಂದು ವಾರದಿಂದ ಹೆಚ್ಚು ಕಡಿಮೆ ಅನ್ನದಾನ ನಡೀತಿದೆ ಅಂತ ಕೇಳ್ಪಟ್ಟೆ. ಸೊ ಅದ್ಭುತವಾಗಿ ಮಾಡ್ತೀವಿ. ನೀವು ಇವಾಗ ನಾಳೆ ಯಾರಾದ್ರೂ ಬರೋ ಸಾಧ್ಯತೆ ಏನಾದ್ರು ಇದೆಯಾ ಅಂತ? ಅಂದ್ರೆ ಚಿತ್ರತಂಡ ಅಥವಾ ಫ್ಯಾಮಿಲಿ ಅವರು ಯಾರಾದ್ರೂ ಬರ್ತಾರೆ? ಅದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ, ಯಾಕಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಹೌದು. ನನಗೆ ಗೊತ್ತೇ ಇಲ್ಲ. ರಾಬರ್ಟ್ ಸಿನಿಮಾನು ಹಿಂಗೆ ಇತ್ತು, ಆಮೇಲೆ ಕಾಟೇರ ಸಿನಿಮಾನು ಇಷ್ಟೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಓಪನಿಂಗ್ ಪಡ್ಕೊಂಡಿತ್ತು. ಅದಕ್ಕೆ ನಾಳೆ ಯಾರಾದ್ರೂ ಬರ್ತಾರ? ನಿಮ್ಗೆ ಏನಾದ್ರು ಗೊತ್ತಾ ಅಂತ? ಯಾರು ಬರೋ ಮಾಹಿತಿ ನನ್ಗೇನಿಲ್ಲ. ಬಟ್ ಸೆಲೆಬ್ರೇಷನ್ ಫ್ಯಾನ್ಸ್ ಸೆಲೆಬ್ರಿಟೀಸ್ ಇದಾರಲ್ಲ, ನಾನೇನ್ ಅನ್ಕೊಂಡೆ ಬಟ್ಟೆ ಎಲ್ಲ ಇಟ್ಟಿದ್ರಲ್ಲ, ನೀವು ಎಲ್ಲೋ ಅಭಿಮಾನಿನೇ. ಅದ್ರ ಜೊತೆಗೆ ಟಿ ಶರ್ಟ್ ನ ಕೂಡ ಇದ್ ಮಾಡ್ತಾ ಇದೀವಿ. ನೀವ್ ಯಾವಾಗ ಬಂದ್ರಿ ಇಲ್ಲಿಗೆ? ಸೊ ನಾನ್ ಮಧ್ಯಾಹ್ನ ಬಂದ್ರಿ. ನಾಳೆ ತನಕನೂ ಇಲ್ಲಿ ಇರುತ್ತೆ? ಹೌದೌದು, ಇನ್ನು 3 days ಸಂಡೇವರೆಗೂ ಇಲ್ಲಿ ಇರ್ತೀನಿ. ಏನಂತೀರಿ ಸರ್, ಇವಾಗ ಈ ಸಿನಿಮಾ ಓಡ್ಲೇಬೇಕು, ಅವ್ರಿಗೆ ಗೆಲುವು ಬೇಕೇ ಬೇಕು. ಅಂದ್ರೆ ಓಡದೆ ಹೋದ್ರು ಇನ್ನು ಸಿನಿಮಾಗಳು ಓಡ್ತೆ, ಆದ್ರೂ ಮುಖ್ಯವಾಗಿ ಅವರು ಅನುಪಸ್ಥಿತಿ ಇಲ್ಲೇ ಇದ್ರು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? 100%. ಯಾಕಂದ್ರೆ ನಾವು ಈ ಹಿಂದೆ ಕೂಡ 2011 ಅಲ್ಲಿ ನೋಡಿದ್ವಿ ಸಾರಥಿ ಸಿನಿಮಾ. ಅವರು ಜೈಲಲ್ಲಿರೋ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಹಿಟ್ ಆಯ್ತು ಅಂತ. ಆಬ್ವಿಯಸ್ಲಿ ದರ್ಶನ್ ಅವ್ರ ಕ್ರೇಜ್ ಕರ್ನಾಟಕದಲ್ಲಿ ಯಾವ ರೇಂಜ್ ಇದೆ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರೋ ನಟ ದರ್ಶನ್. ಸೊ 100% ಓಪನಿಂಗ್ ಹೆಂಗಿರುತ್ತೆ ಅನ್ನೋದನ್ನ ನೀವು ಆಲ್ರೆಡಿ 1 ವೀಕ್ ಇಂದ ನೋಡ್ತಾನೆ ಇದ್ದೀರಾ. ಓಪನಿಂಗ್ ಆಲ್ರೆಡಿ ಇಲ್ಲೇ ಟಿಕೆಟ್ ಸಿಕ್ಕಿಲ್ಲ ಸಾಕಷ್ಟು ಜನಕ್ಕೆ. ಹೌದೌದು, ಆಲ್ ಓವರ್ ಕರ್ನಾಟಕ ಎಲ್ಲೂ ಎಲ್ಲ ಕಡೆ ಬುಕ್ ಆಗಿದೆ ಅಂತ ಮಾಹಿತಿ ಇದೆ. ಇವಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಸಿನಿಮಾ ಈ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ರೀತಿ ನೀವೇನೇನ್ ಅನ್ಕೊಂಡಿದ್ದೀರಾ ಡೆವಿಲ್ ಸಿನಿಮಾ ಬಗ್ಗೆ? ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮತ್ತೆ ಮಾಸ್. ದರ್ಶನ್ ಜನ ನೋಡೋದೇ ಹಂಗೆ. ಈಗ ಒಬ್ಬ ನಟನ್ ಹಿಂಗೆ ನೋಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಂಗಿದ್ರೆ ಖುಷಿ ಆಗುತ್ತೆ. ಹೇಳಿ ಬ್ರೋ. ನಿಮ್ಮ ಹೆಸರು? ರವಿ ಅಂತ ಸರ್. ಯಾವ್ರವ್ರು? ಇಲ್ಲೇ ಉಳಿಮಾವಿಂದ ಬಂದಿರೋದು ಬ್ರೋ. ನಾಳೆ
ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ನೀವು ಇವಾಗ ನೋಡ್ತಾ ಇರ್ಬೋದು ಸೆಲೆಬ್ರೇಷನ್ ಯಾವ ತರ ಇದೆ ಅಂತ. ನಿಮ್ಗೆ ಇದನ್ನೆಲ್ಲ ನೋಡಿ ಏನ್ ಅನಿಸ್ತಾ ಇದೆ? ಹಬ್ಬ ಅನಿಸ್ತಿದೆ ಬ್ರೋ. ಊರ ಹಬ್ಬನೇ ಮಾಡ್ತಾ ಇದಾರೆ. ಮೂವಿ ರಿಲೀಸ್ ಆಗಿ ಏನು ಹಬ್ಬನೇ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಅದನ್ನೇ ಊರ ಹಬ್ಬ ತರ ಮಾಡ್ತಾ ಇದಾರೆ ಮೂವಿನ ಹೇಳ್ಬೋದು. ಅಂದ್ರೆ ಇದು ಸ್ಪೆಷಲ್. ಇದು ಯಾಕಂದ್ರೆ ಅವರು ಇಲ್ಲದೆ ಇರೋ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ 2ನೇ ಸಾರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಬ್ರೋ ಅವ್ರು ಇಲ್ಲದೆ ಇರ್ಬೇಕಾದ್ರೆ ಇಷ್ಟು ಪ್ರೀತಿ ತೋರಿಸ್ತಾ ಇರ್ಬೇಕಾದ್ರೆ ಜನರು ಅವ್ರಿನ್ನು ಹೊರಗಡೆ ಬಂದ್ರೆ ನ್ಯಾಯ ಲೆವೆಲ್ಗೆ ತೋರಿಸ್ಬೋದು. ಆ ಥರ ಫುಲ್ಲು ಊರ ಹಬ್ಬನೇ ಮಾಡ್ತಾ ಇದ್ದಾರೆ. ಅವ್ರು ಈಚೆ ಕಡೆ ಇದ್ರೆ ತುಂಬಾನೇ ಖುಷಿಯಾಗಿರ್ತೀವಿ ನಾವು. ಇನ್ನೂ ಸಖತ್ ಮೂವಿ ಬರ್ತಿತ್ತು. ಈಗ ಡೆವಿಲ್ನೇ ಇನ್ನೂ ಬೇರೆ ಲೆವೆಲಲ್ಲಿ ನಾವು ತೋರಿಸ್ತೀವಿ ಫ್ಯಾನ್ಸು ಅಂತ ಹೇಳ್ತೀನಿ. ಇವಾಗ ನೀವು ಯಾವಾಗ್ಲಿಂದ ಅವ್ರಿಗೆ ಅಭಿಮಾನಿ? ಬ್ರೋ ನನಗೆ ಸ್ವಲ್ಪ ಬುದ್ಧಿ ಬಂದು ನಾನು ನೋಡೋದಂಗಿಂದ ಅವ್ರ ಅಭಿಮಾನಿನೇ ಬ್ರೋ. ಅವ್ರ ಮೂವಿ ಎಲ್ಲ ನೋಡಿದ್ದೀನಿ, ಎಲ್ಲ ಅವ್ರು ನೋಡ್ಕೊಂಡೇ ಬರ್ತಿರೋದು ಮೂವೀಸ್ನ. ಓಕೆ, ಎಷ್ಟೊತ್ತು ಬಂದ್ರಿ ಇಲ್ಲಿಗೆ ಸಿದ್ದೇಶ್ವರ ಥಿಯೇಟ್ರಿಗೆ? ಈಗ ಬ್ರೋ ಒನ್ ಅವರ್ ಆಯ್ತೇನೋ. 1 ಅವರ್ ಬಂದು ಒಳಗಡೆ ಎಲ್ಲ ನೋಡ್ಕೊಂಡ್ ಬಂದ್ವಿ. ಎಲ್ಲ ಚಾಮುಂಡಿ ದೇವರೆಲ್ಲ ಕುಣಿಸಿದ್ದಾರೆ. ಇರ್ತೀರಿ ಬ್ರೋ? ಇರ್ತೀವಿ ಇನ್ನೊಂದು 8-9 ಗಂಟೆವರೆಗೂ ಇರ್ತೀವಿ. ಎಲ್ಲ DJ ಇದೆ, ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗೋದು. ತಿರ್ಗಾ ನಾಳೆ ಬೆಳಗ್ಗೆ ಸೆಕೆಂಡ್ ಶೋ ಇದೆ, ಬರ್ತೀವಿ. ಮೂವಿ ನೋಡ್ಕೊಂಡು ಹಬ್ಬನೇ ಮಾಡೋದು ನಾವು ನಾಳೆ. ನೀವು ಟಿಕೆಟ್ ತಗೊಂಡ್ರಾ? ಹೌದು ಬ್ರೋ, ಸಿಕ್ಕೇ ಇಲ್ಲ ಬ್ರೋ, ಟಿಕೆಟೇ ಸಿಗ್ತಾಯಿಲ್ಲ ಎಲ್ಲೋ ಆನ್ಲೈನಲ್ಲಿ. ನಾವು ಕಷ್ಟಪಟ್ಟು ಬೆಳಗ್ಗೆ ನೋಡ್ಕೊಂಡೇ ಕೂತಿದ್ವಿ. ಬಿಟ್ಟಿಷನೇ ಬುಕ್ ಮಾಡಿರೋದು, 15 ಸೀಟ್ ಬುಕ್ ಮಾಡಿದ್ದೀವಿ. ಇವಾಗ ಸಾಂಗ್ ಅಥವಾ ಹಾಡು ಯಾವ್ದಾದ್ರು ಹೇಳ್ತಾರೆ ದರ್ಶನ್ ಸರ್ ಸಿನಿಮಾದ್ದು? ಬ್ರೋ ಸಾಂಗು ತುಂಬ ಇಷ್ಟವಾದದ್ದು ಯಾರಾದರೂ ಹೇಳಿ, ಇಲ್ಲಾಂದ್ರೆ ನೀವು ಯಾರಾದರೂ ಹೇಳಿ, ಯಾವುದಾದ್ರೂ ಸಾಂಗ್ ಹೇಳಿ. ಸಾಂಗು ಡೈಲಾಗ್ ಹೇಳಿ ಬ್ರೋ. ಡೈಲಾಗ್ ಹುಡುಗರುಗಳೇ ಸಖತ್ತು. ಹುಡುಗರುಗಳಿಗೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಷ್ಟೇ. ಇದ್ರೆ ನೆಮ್ಮದಿ ಆಗಿರ್ಬೇಕು ಅಷ್ಟೇ. ಫೈನಲ್ ಆಗಿ ಡೆವಿಲ್ ಸಿನಿಮಾಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ರೋ ಏನಿಲ್ಲ, ಅವ್ರನ್ನ ಹಿಂಗೆ ಕೂರಿಸಿದಾರಲ್ಲ ಅವರಿಗೆ ಸ್ವಲ್ಪ ಜನಗಳಿಗೆ ತೋರಿಸ್ಬೇಕು ಹೊರಗಡೆ ಹೆಂಗಿದೆ ನಮ್ಮ ಫ್ಯಾನ್ಸ್ದು ಬೇಸ್ ಇದೆ ಅಂತ. ಅವ್ರಿಗೆಲ್ಲ ತೋರಿಸಿ ಅವ್ರ ಮುಂದೆ ನಮ್ಮ ದೇವ್ರದ್ದು ಏನೋ ಮೆರೆಸ್ಬೇಕು ಮೂವಿನ. ಅವ್ರ ಮುಂದೆ ಮೆರೆಸಿದ್ರೆ ಸಾಕು ಬ್ರೋ. ಅವ್ರು ನೋಡಿ ಇದು ಮಾಡ್ಕೊತಾರಲ್ಲ ಅದೇ ನಮ್ಗೆ ಖುಷಿ ಬ್ರೋ. ಅಷ್ಟು ಮೆರೆಸ್ಬೇಕು. ಇನ್ನೂ ಓಡುತ್ತೆ, ಪಕ್ಕ ಓಡುತ್ತೆ ಮೂವಿ ಅಂತೂ. ಮಾತೇ ಇಲ್ಲ, ನೆಕ್ಸ್ಟ್ ಲೆವೆಲ್ ಬರುತ್ತೆ ಮೂವಿ ಪಕ್ಕ ಅದಂತ ಎಷ್ಟು ಹೇಳ್ಬೋದು. ನೋಡಿದ್ರಲ್ಲ ಗೈಸ್, ಇವಾಗ ಕ್ರೇಜ್ ಅನ್ನು ತುಂಬ ಜನ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ವಯಸ್ಸು ಕೇಳ್ತಾ ಇರ್ಬೋದು. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಜನ ಬರ್ತಾರೆ. ಒಂದು 6 ಗಂಟೆಯಿಂದ 7 ಗಂಟೆ ತನಕ ವಿಡಿಯೋ ಮಾಡ್ತಾ ಇರ್ತೀನಿ. ಮತ್ತೆ ನಾಳೆ ಸಿಗೋಣ.